ನರಗುಂದದಲ್ಲಿ ಮುಳುಗಿದ ಒಳ ಮೀಸಲಾತಿ ಹಕ್ಕೊತ್ತಾಯದ ಧ್ವನಿ. ರಾಜ್ಯ ಹೆದ್ದಾರಿ ತಡೆದು ತಮಟೆ ಬಾರಿಸುವ ಮೂಲಕ ಮಾದಿಗ ಸಮಾಜದ ಆಕ್ರೋಶ. 56,000 ಹುದ್ದೆಗಳ ಭರ್ತಿಯಲ್ಲಿ ಒಳ ಮೀಸಲಾತಿ ಕಡ್ಡಾಯಕ್ಕೆ ಆಗ್ರಹ. ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಮುಖಂಡರು. ಬಂಡಾಯದ ನಾಡು ನರಗುಂದದಲ್ಲಿ ಒಳ ಮೀಸಲಾತಿ ಕಿಚ್ಚು ಮತ್ತಷ್ಟು ತೀವ್ರಗೊಂಡಿದೆ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ಒಕ್ಕೂಟದ ವತಿಯಿಂದ ರಾಜ್ಯ ಹೆದ್ದಾರಿ ತಡೆದು ತಮಟೆ ಬಾರಿಸುವ ಮೂಲಕ ಬೃಹತ್ ಪ್ರತಿಭಟನೆ ಮಾಡಲಾಗಿದೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿ ಜಾರಿಗೊಳಿಸಬೇಕು ಮತ್ತು ಮುಂಬರುವ 56,000 ಹುದ್ದೆಗಳ ನೇಮಕಾತಿಯಲ್ಲಿ ಇದನ್ನು ಅನ್ವಯಿಸಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಇಂದು ಮಾದಿಗ ಸಮಾಜದ ಹಕ್ಕೊತ್ತಾಯದ ಧ್ವನಿ ಮೊಳಗಿತು. ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ಒಕ್ಕೂಟದ ನೂರಾರು ಕಾರ್ಯಕರ್ತರು ಬೀದಿಗಿಳಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿದ ಪ್ರತಿಭಟನಾಕಾರರು ಸರ್ಕಾರದ ವಿಳಂಬ ನೀತಿಯ ವಿರುದ್ಧ ತಮಟೆ ಬಾರಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಬಳಿಕ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮನವಿ ಪತ್ರ ಸಲ್ಲಿಸಲಾಗಿದೆ. ಸರ್ಕಾರ ಕೂಡಲೇ ಒಳ ಮೀಸಲಾತಿಯನ್ನ ಸಂಪೂರ್ಣವಾಗಿ ಜಾರಿಗೊಳಿಸಬೇಕು. ಈಗಾಗಲೇ ಸದನದಲ್ಲಿ 56,000ಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿಗೆ ಅನುಮೋದನೆ ಸಿಕ್ಕಿದೆ. ಈ ಹುದ್ದೆಗಳನ್ನ ಭರ್ತಿ ಮಾಡುವಾಗ ಒಳ ಮೀಸಲಾತಿಯನ್ನ ಕಡ್ಡಾಯವಾಗಿ ಪಾಲಿಸಬೇಕು. ಇಲ್ಲಿ ನೆರವೇರ್ತಕ್ಕಂಥ ಒಳ ಮೀಸಲಾತಿ ಹೋರಾಟದ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಮಾದಿಗ ಮತ್ತು ಏನೇ ಬರಲಿ ಬಲೋ ಭಾರತ್ ಮತಾಕ್ಕೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿರತಕ್ಕಂಥ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿರತಕ್ಕಂಥ ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ ಹುದ್ದೆಗಳನ್ನು ಭರ್ತಿ ಮಾಡತಕ್ಕಂಥ ಸರ್ಕಾರಕ್ಕೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಅನ್ಯಾಯ ಮಾಡತಕ್ಕಂಥ ಸರ್ಕಾರಕ್ಕೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾದಿಗ ಯುವ ಸೇನೆಯ ರಾಜ್ಯಾಧ್ಯಕ್ಷರು ಆದ ಡಾಕ್ಟರ್ ಮುತ್ತು ಸುರಕೋಡ್ ಅವರು, ಮಾದಿಗ ಸಮಾಜವು ಅನಾದಿ ಕಾಲದಿಂದಲೂ ಅನ್ಯಾಯಕ್ಕೆ ಒಳಗಾಗುತ್ತಾ ಬಂದಿದೆ. ಅಧಿಕಾರಕ್ಕೆ ಬರುವ ಸರ್ಕಾರಗಳು ಕೇವಲ ಭರವಸೆ ನೀಡುತ್ತವೆಯೇ ಹೊರತು ಒಳ ಮೀಸಲಾತಿ ಜಾರಿಗೆ ನಿರ್ಲಕ್ಷ್ಯ ತೋರುತ್ತವೆ ಅಂತ ಕಿಡಿಕಾರಿದ್ರು. ದಲಿತ ಯುವ ಮುಖಂಡ ದತ್ತಾತ್ರೇಯ ಜೋಗಣ್ಣವರು ಮಾತನಾಡಿ, ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಮೀಸಲಾತಿ ಅಂತ ಬಂದ ತಕ್ಷಣ ಎಲ್ಲರ ಮನಸ್ಸಲ್ಲಿ ಬರೋದು SC/ST ಗಳಿಗೆ ಮಾತ್ರ ಮೀಸಲಾತಿ ಐತೆ ಅಂತೇಳಿ. ದಯವಿಟ್ಟು ಎಲ್ಲರೂ ತಪ್ಪು ತಿಳ್ಕೋಬೇಡಿ. 50% ಸಂವಿಧಾನಬದ್ಧ ಹಕ್ಕು ಮೀಸಲಾತಿ ಇದೆ, 15% SC ಅವ್ರಿಗಿದೆ, 3% ST ಅವ್ರಿಗಿದೆ. ಈಗಿನ ದಿನಮಾನಗಳಲ್ಲಿ ಅದನ್ನ ಸರ್ಕಾರ ಮತ್ತು ಸಚಿವ ಸಂಪುಟದಲ್ಲಿ ನಿನ್ನೆ ಮತ್ತು ಇವತ್ತು ಚರ್ಚೆ ನಡೆದಿರೋದೇನೆಂದ್ರೆ, ಸರ್ವೋಚ್ಚ ನ್ಯಾಯಾಲಯವು 17% ರಿಸರ್ವೇಶನ್ ಮಾಡಿ ಒಂದಿಷ್ಟು ಕಂಡೀಷನ್ಗಳನ್ನ ಹಾಕಿ ಆಯಾ ರಾಜ್ಯಗಳಿಗೆ ಮೀಸಲಾತಿ ಕೊಡುವ ಹಕ್ಕುಗಳನ್ನು ಕೊಟ್ಟದಾದ್ರೆ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ಅದನ್ನು ಮಾಡುವ ಇಚ್ಛಾಶಕ್ತಿ ಇಲ್ಲ ಅಂತ ಗೊತ್ತಾಗ್ತದ. ಯಾಕಂದ್ರೆ 35 ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಸರ್ಕಾರದ ಹೋದ ವರ್ಷ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಒಳ ಮೀಸಲಾತಿಯನ್ನ ಮಾಡೇ ಮಾಡ್ತೀವಿ, ನಮ್ಮ ಸರ್ಕಾರನೇ ಮಾಡಬೇಕು, ನಾನೇ ಅದನ್ನ ಮಾಡೋದು, ನನ್ ಬಿಟ್ರೆ ಯಾರು ಮಾಡಲ್ಲ ಅಂತೇಳಿ. ಮತ್ತೆ ಯಾಕೆ ಇದಕ್ಕೆ ತಡ ಮಾಡ್ತಾ ಇದ್ದೀರಾ? 1 ವರ್ಷ ಆದ್ರೂ. ಬಂಧುಗಳೇ, ಸರ್ಕಾರದ ಈ ಧೋರಣೆಯನ್ನು ಖಂಡಿಸಿ ನಾವು ಇವತ್ತು ರಾಜ್ಯಾದ್ಯಂತ ಸಚಿವರು ಮತ್ತು ಶಾಸಕರ ಮನೆಗಳ ಮುಂದ್ಗಡೆ ಧರಣಿ ಮಾಡೋದು ಮತ್ತು ರಸ್ತೆ ರೋಕೋ ಮಾಡ್ತಾ ಇದ್ದೀವಿ. ಇಲ್ಲಿ ತಮಗೆ ಕೇಳ್ಕೊಳ್ಳೋದೇನಂದ್ರೆ, ನಾವು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಈ ಹೋರಾಟ. ಸರ್ಕಾರ ಒಳ ಮೀಸಲಾತಿಯಲ್ಲಿ ಮಾಡ್ತಾ ಇರುವಂತಹ ಅನ್ಯಾಯವನ್ನ ತಕ್ಷಣವೇ ಸರಿಪಡಿಸಬೇಕು. ಇಲ್ಲವಾದರೆ ರಾಜ್ಯದಾದ್ಯಂತ ತಮಟೆ ಚಳವಳಿ ಮತ್ತು ಉಗ್ರ ಸ್ವರೂಪದ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತೆ. ಪ್ರತಿಭಟನೆಯಲ್ಲಿ ಮುಖಂಡರು ಆದ ದುರ್ಗಪ್ಪ ಜೋಗನ್ನವರ್, ಸಣ್ಣ ದುರ್ಗಪ್ಪ ದಂಡಾಪುರ್, ಲಕ್ಷ್ಮಣ್ ಮ್ಯಾಗೇರಿ, ಕಿರಣ್ ಜೋಗನ್ನವರ್ ಸೇರಿ ನರಗುಂದ ತಾಲೂಕಿನ ಮಾದಿಗ ಸಮಾಜದ ಯುವಕರು, ಹಿರಿಯರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನ್ಯಾಯಕ್ಕಾಗಿ ಘೋಷಣೆಗಳನ್ನು ಕೂಗಿದ್ದಾರೆ. ರಾಷ್ಟ್ರಕ್ರಾಂತಿ ನ್ಯೂಸ್, ನರಗುಂದ.